ನಮಸ್ಕಾರ ಮೈಸೂರು. ಇವತ್ತು ನಾವು ಬಂದಿದ್ದೀವಿ ದೇವಲಾಪುರದ ಹತ್ರ ಇರೋ ಮೈಸೂರು ಹೋಮ್ ಸ್ಟೇಗೆ. ಇದು ಯಾವ ತರ ಇದೆ, ಇಲ್ಲಿ ಬೇರೆ ಹೋಮ್ ಸ್ಟೇಗಿಂತ ಯಾವ ತರ ಬೇರೆ ರೀತಿ ಇದೆ, ಅಥವಾ ಇಲ್ಲಿ ಫೆಸಿಲಿಟೀಸ್ ಇದೆಯಾ ಇಲ್ವಾ? ನಾವು ಹೋಮ್ ಸ್ಟೇ ಅಂದ್ರೆ ಏನ್ ಹೇಳಿ, ನಾವು ಆ ಮನೇಲಿ ತುಂಬಾ ಸಮಾಧಾನವಾಗಿರ್ಬೇಕು ಅಂತ, ಆ ತರ ಒಂದು ಶಾಂತಿ, ಸಮಾಧಾನ, ರಿಲ್ಯಾಕ್ಸೇಷನ್ ಇಲ್ಲಿ ಸಿಗುತ್ತಾ ಅಂತ ನೋಡೋಣ ಬನ್ನಿ. ಹೇಳಿ ಮೇಡಮ್. ಸರ್, ನಾವು ಅಮೋಘಂ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಘವ ಅಂತ. ನಿಮ್ಮ ಅಮೋಘಂ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು. ಹೇಳಿ ಮೇಡಮ್. ಸರ್, ನೀವು ಈ ಹೋಮ್ ಸ್ಟೇ ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡಿದ್ದೀರಾ? ಮೇಡಮ್, ಇದು ಒಂದು 3 ತಿಂಗಳಾಯಿತು ನಾವು ಶುರು ಮಾಡಿ. ಇದು ಕಂಪ್ಲೀಟ್ ವೆಜಿಟೇರಿಯನ್ ಹೋಮ್ ಸ್ಟೇ, ಪ್ಯೂರ್ ವೆಜಿಟೇರಿಯನ್ ಹೋಮ್ ಸ್ಟೇ. ಸೊ ಈಗ ಶುರು ಮಾಡಿದ್ವಿ 3 ತಿಂಗಳಿಂದ. ಭಾಳ ಒಳ್ಳೆ ರೆಸ್ಪಾನ್ಸ್ ಇದೆ. ಗ್ರೂಪ್ಸ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಮೈಸೂರಿಂದ ಲೋಕಲ್ ಒಂದಷ್ಟು ಗ್ರೂಪ್ಸ್ಗಳೆಲ್ಲ ರೆಗ್ಯುಲರ್ ಆಗಿ ಬರಕ್ಕೆ ಶುರು ಮಾಡಿದ್ದಾರೆ. ಅಂಡ್ ಔಟ್ ಆಫ್ ಸ್ಟೇಷನ್ ಕೂಡ ಹೈದರಾಬಾದ್, ಕೇರಳ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ಒಂಥರ ಸಂತೋಷ ಆಗಿದೆ. ವೆಜಿಟೇರಿಯನ್ ಮಾಡಿ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು. ಪ್ಯೂರ್ ವೆಜ್ ಮಾತ್ರ? ಪ್ಯೂರ್ ವೆಜ್ ಮಾತ್ರ. ಬೇಸಿಕಲಿ ಬ್ಯಾಂಗ್ಳೂರ್, ನಾನು ಬ್ಯಾಂಗ್ಳೂರಲ್ಲೇ ಇದ್ದೆ, ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ನಾನು ನಮ್ಮ ಮನೆಯವರು ನಾವು ಎಲ್ಲ ಡಿಸೈಡ್ ಮಾಡಿ, ನಮ್ದು ಜಾಗ ಇತ್ತು, ಪ್ರಾಪರ್ಟಿ ಇತ್ತು. ಸೊ ಹಾಗಾಗಿ ಮೊದಲಿಂದನೂ ಇತ್ತು ಒಂದು ಹೋಮ್ ಸ್ಟೇ ಮಾಡಬೇಕು ಅಂತ. ಹಾಗಾಗಿ ಡಿಸೈಡ್ ಮಾಡಿ ಇದೆಲ್ಲ ಒಂದು 2 years ಇಂದ ಕನ್ಸ್ಟ್ರಕ್ಷನ್ ಮಾಡಿ, ಸ್ವಲ್ಪ ಕೇರಳ ಸ್ಟೈಲ್ ಇರಬೇಕು ಫೀಚರ್ಸ್ ಅಂತ ಹೇಳಿ ಪ್ಲಾನ್ ಮಾಡಿ ಈ ತರ ಮಾಡ್ಕೊಂಡು ಬಂದಿದ್ದೀವಿ. ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಒಟ್ಟು ಬಂದು 6 ಕಾಟೇಜ್ ಇದೆ. ಒಂದು 18ರಿಂದ 20 ಜನ ಕಂಫರ್ಟಬಲ್ ಆಗಿರಬಹುದು. ಸೊ ಸಣ್ಣ ಸಣ್ಣ ಪಾರ್ಟಿಗಳು ಮಾಡಬಹುದು. ಈಗ ಬರ್ತ್ಡೇ ಇರ್ಬೋದು, ಎಂಗೇಜ್ಮೆಂಟ್ ಇರಬಹುದು, ಮುಂಜಿ ಆ ತರದ್ದು ಕಾರ್ಯಕ್ರಮಗಳನ್ನ ಮಾಡ್ಕೋಬಹುದು. ಒಂದು ಧ್ಯಾನ ಮಂದಿರ ಇದೆ, ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಒಂದು 75ರಿಂದ 100 ಜನ ಗೆಸ್ಟ್ ಬಂದು ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಬಹುದು. ಒಂದು ಸ್ಮಾಲ್ ಅಕೇಶನ್ಸ್ ಗೆಲ್ಲ ಮಾಡುವ ಫೆಸಿಲಿಟೀಸ್ ಇದೆ. 6 ರೂಮ್ ಇದೆ. ಎಸ್ 6 ರೂಮ್ ಇದೆ. ಕಂಫರ್ಟಬಲ್ ಆಗಿದೆ. ಕಾಟೇಜಸ್ ಆರಾಮಾಗಿರ್ಬೋದು. ಇನ್ನೇನು ಅಂದ್ರೆ ಏನಾದ್ರು ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಏನಾದ್ರು ಮಾಡಿ? ಇಲ್ಲಿ ಬಂದು ನಮ್ಮಲ್ಲಿ ಎಲ್ಲ ದೊಡ್ಡ ಮರಗಳಿರೋದ್ರಿಂದ, ತೆಂಗು, ಮಾವು, ಹಲಸು ಎಲ್ಲ ಸೀಸನಲ್ ಫ್ರೂಟ್ಸ್ ಎಲ್ಲ ಗಿಡಗಳಿರೋದ್ರಿಂದ, ಅದು ಎಲ್ಲ ದೊಡ್ಡ ಮರಗಳಿರೋದ್ರಿಂದ ನಮಗೆ ಸ್ವಿಮ್ಮಿಂಗ್ ಪೂಲ್ ಮಾಡೋದಕ್ಕೆ ಜಾಗ ಸಿಕ್ಲಿಲ್ಲ. ಅಂಡ್ ನಾವು ಮರನ ಕಡಿಯೋದಿಲ್ಲ. ಮರ ಗಿಡ ಯಾವುದನ್ನು ನಾವು ಕಡಿದೆ ಇರುವ ಜಾಗದಲ್ಲಿ ನಾವು ಕಟ್ಟಿದೀವಿ. ಸೊ ಇಲ್ಲಿ ಇಂಡೋರ್ ಗೇಮ್ ಬಂದು ಟೇಬಲ್ ಟೆನ್ನಿಸ್ ಇದೆ, ಶಟಲ್ ಕಾಕ್ ಆಡ್ಬೋದು, ಕೇರಮ್ ಇದೆ, ಚೆಸ್ ಇದೆ, ಲೂಡೋ ಇದೆ. ಇದನ್ನೆಲ್ಲ ಕೊಡ್ತೀವಿ, ಆಡ್ಬೋದು. ಹಾಗೆ ಯಾರಾದ್ರೂ ಮೈಸೂರು ಟೂರಿಸ್ಟ್ ಬಂದ್ರೆ ಡೆಫಿನೆಟ್ ಆಗಿ ಆರಾಮಾಗಿ ಬಂದು ಲೋಕಲ್ ಲೋಕಲ್ ಅವರು ಬರಕ್ ಶುರು ಮಾಡಿದ್ದಾರೆ. ತುಂಬಾ ಗ್ರೂಪ್ ಆಗಿ ವೀಕೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಹಾಗೆ ಬ್ಯಾಂಗ್ಳೂರು, ಹೈದರಾಬಾದ್ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ಸರ್, ನಿಮ್ಮ ಸ್ಟೇಗೆ ಇನ್ನೂ ಜಾಸ್ತಿ ಜನ ಬರಲಿ. ಖಂಡಿತ. ಚೆನ್ನಾಗಿ ಅಭಿವೃದ್ಧಿ ಮಾಡಿ ಅಂತ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.